ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯೇನಾದರೂ ಬಲ್ಲಿರ, ನಿಮ್ಮ ಕುಲದ ನೆಲೆಯೇನಾದರೂ ಬಲ್ಲಿರ. ಹುಟ್ಟಿದ ಯೋನಿಗಳಿಲ್ಲ, ಮೆಟ್ಟಿದ ಭೂಮಿಗಳಿಲ್ಲ, ಅಟ್ಟು ಉನ್ನದ ವಸ್ತುಗಳಿಲ್ಲ. ಗುಟ್ಟು ಕಾಣಸೆ ಬಂತು ಹಿರಿದೇನು ಕಿರಿದೇನು, ನೆಟ್ಟನೆ ಸರ್ವಜ್ಞನ ನೆನೆಕಂಡೆ ಮನುಜ. ಕುಲವೆಂದು ಹೊಡೆದಾಡದಿರಿ, ಕುಲದ ನೆಲೆಯೇನಾದರೂ ಬಲ್ಲಿರ, ನಿಮ್ಮ ಕುಲದ ನೆಲೆಯೇನಾದರೂ ಬಲ್ಲಿರ. ಮನುಷ್ಯರೆಲ್ಲರೂ ಒಂದೇ, ಆತ್ಮನಿಗೆ ಜಾತಿ ಇಲ್ಲ. ಮಾನವೀಯತೆ, ಪ್ರೀತಿ, ಸಹಾನುಭೂತಿ ಇವೇ ನಮ್ಮ ನಿಜವಾದ ಮಾನವೀಯತೆಯ ಗುರಿತು ಎಂದು ದಾಸ ಪರಂಪರೆಯ ಹರಿಶ್ರೇಷ್ಠ ದಾಸ ಭಕ್ತ ಕನಕದಾಸರ ಕೀರ್ತನೆಯನ್ನು ಪ್ರಾರಂಭದಲ್ಲಿ ನೆನೆಯುತ್ತಾ, ಶ್ರೀ ಸಂಗನಬಸವೇಶ್ವರ ಮಹಾಮಾತೆ ಅಯ್ಯಮ್ಮ ತಾಯಿ, ಶ್ರೀ ಶಿವಪ್ಪಜ್ಜನವರ ಕರ್ತೃಗದ್ರಿಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಜಾತ್ರಾ ಮಹೋತ್ಸವದ ಅಂಗವಾಗಿ ನಾಟಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕಲೆ ಮತ್ತು ಸಾಹಿತ್ಯದ ಈ ಸುಂದರ ಸಂಜೆಯಲ್ಲಿ ನಾವಿಂದು ರಂಗಭೂಮಿಯ ಕಲಾ ಮಾಂತ್ರಿಕ ಲೋಕಕ್ಕೆ ಕಾಲಿಡುತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಕಲಾ ಅಭಿಮಾನಿಗಳಿಗೆ ತುಂಬು ಹೃದಯದ ಸ್ವಾಗತ. ನಾಟಕವೆಂದರೆ ಕೇವಲ ನಟನೆಯಲ್ಲ, ಅದು ನೈಜ ಜೀವನದ ಕೈಗನ್ನಡಿ. ಹಾಸ್ಯದ ಹೊಳೆಯನ್ನೇ ಹರಿಸುವ, ಸಮಾಜದ ಮುಖವಾಡಗಳನ್ನು ಕಳಚುವ ಈ ಕಥೆ ಖಂಡಿತ ನಿಮ್ಮನ್ನೆಲ್ಲ ರಂಜಿಸಲಿದೆ. ಬಣ್ಣದ ಲೋಕದ ಹಿಂದೆ ಬದುಕಿನ ಸತ್ಯವನ್ನ ಹುಡುಕುವ ಈ ನಾಟಕ ಇಂದು ನಮ್ಮ ಮುಂದೆ ಅನಾವರಣಗೊಳ್ಳಲಿರುವ ನಾಟಕ ಶ್ರೀ ಕನಕದಾಸ ಯುವಕ ಸಂಘ ಹಿರೇಮಳಗಾವಿ ಇವರ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಮಾರುತೇಶ್ವರ ಸೇವಾ ನಾಟ್ಯ ಸಂಘ ಹಿರೇಮಳಗಾವಿ ಇವರು ಅರ್ಪಿಸುವ ಗಂಡುಗಲಿ ವೀರ ಪರಶುರಾಮ ಎಂಬ ಸುಂದರ ಸಾಮಾಜಿಕ ನಾಟಕವು. ಈ ನಾಟಕ ಕೇವಲ ಒಂದು ಕಥೆಯಲ್ಲ, ಅದು ಶೌರ್ಯ, ಧರ್ಮನಿಷ್ಠೆ ಮತ್ತು ತ್ಯಾಗದ ಪ್ರತೀಕವಾಗಿದೆ. ಅನ್ಯಾಯದ ವಿರುದ್ಧ ಧೈರ್ಯದಿಂದ ಹೋರಾಡಿದ ಪರಶುರಾಮನ ಬದುಕು ನಮ್ಮೆಲ್ಲರಿಗೂ ಪ್ರೇರಣೆಯಾಗಿದೆ. ಅಂತಹ ನಾಟಕದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಅತಿಥಿಗಳನ್ನ ಸನಾತನ ಸಂಪ್ರದಾಯದಂತೆ ಹರ ಗುರು ಚರ ಮೂರ್ತಿಗಳ ಅನತಿಯಂತೆ ಹೂಗಳೆಂದರೆ ಪ್ರಕೃತಿಯ ನಿಷ್ಕಳಂಕ ನಗು. ಇಂದು ನಮ್ಮ ಹೃದಯದ ಗೌರವ, ಕೃತಜ್ಞತೆ ಮತ್ತು ಅನುರಾಗವನ್ನ ವ್ಯಕ್ತಪಡಿಸುವ ಈ ಪವಿತ್ರ ಕ್ಷಣದಲ್ಲಿ ನಾವು ನೀವೆಲ್ಲರೂ ಒಂದಾಗಿದ್ದೇವೆ. ಈ ನಮ್ಮ ನಡುವೆ ಪ್ರಕಾಶಿಸುತ್ತಿರುವ ಗೌರವಾನ್ವಿತ ಅತಿಥಿಗಳಿಗೆ ಹೂ ಮಾಲಾರ್ಪಣೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಗೌರವಯುತವಾಗಿ ಸ್ವಾಗತಿಸಬೇಕೆಂದು ಗ್ರಾಮದ ಯುವಕರಾದ ಶ್ರೀ YS ತಳಿಕೇರಿಯವರಲ್ಲಿ ಕೋರಿಕೆ. ಪ್ರಥಮದಲ್ಲಿ ಶ್ರೀ ಸಂಗನಬಸವೇಶ್ವರ ಹಾಗೂ ಅಯ್ಯಮ್ಮ ತಾಯಿಯನ್ನು ನನ್ನ ಹೃದಯ ಮುಂದೆ ಸ್ಮರಿಸಿಕೊಂಡು ಈ ಒಂದು ನಾಟಕದ ಪ್ರಥಮವಾಗಿ ಈ ಒಂದು ನಮ್ಮ ನಾಟಕದ ದಿವಂಗತ ಹಾರ್ಮೋನಿಯಂ ಮಾಸ್ತರ್ ಆಗಿರ್ತಕ್ಕಂಥ ಸಿರ್ಸಲ್ ಸರಿಗೆ ಪ್ರಥಮ ಹೂಮಾಲಾರ್ಪಣೆ ಹಾಕುವುದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ನಾಟಕದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಮಾಯಾಮುಕ್ತ ಪೂಜಾರಿ ಸಾಕೆನ್ ಚಿಕ್ಕಮಾಗಿ ಇವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಹೂ ಮಾಲಾರ್ಪಣೆ ಹಾಕುವುದರ ಮುಖಾಂತರ ಈ ಒಂದು ನಾಟಕ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ನಾಟಕದ ಗಣ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಕಾಶ್ ಗೌಡ ಪಾಟೀಲ್ ಸಾಕೆನ್ ಚಿಕ್ಕಮಳಗಾಯಿ ಯುವ ಮುಖಂಡರು ಭಾರತೀಯ ಜನತಾ ಪಕ್ಷ ಇವರಿಗೆ ನಮ್ಮ ಯುವಕ ಮಿತ್ರರಿಂದ ಹೂ ಮಾಲಾರ್ಪಣೆ ಹಾಕುವುದರ ಮುಖಾಂತರ ಈ ಒಂದು ನಾಟಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಾ ಇದ್ದೇನೆ. ಈ ಒಂದು
ನಾಟಕದ ಉದ್ಘಾಟಕರಿಗೆ ಆಗಮಿಸಿದಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಸನ್ಮಾನ್ಯ ಶ್ರೀ ವೀರೇಶ್ ಎಸ್ ಉಂಡೋಡಿ ಬಾಗಲಕೋಟ್ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರು ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೂಮಾಲಾರ್ಪಣೆ ಹಾಕುವುದರ ಮುಖಾಂತರ ಈ ಒಂದು ನಾಟಕ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಈ ಒಂದು ಕಾರ್ಯಕ್ರಮದ ಜ್ಯೋತಿ ಬೆಳಗಿಸುವವರಾಗಿ ಶ್ರೀ ಪಾಪನಗೌಡ ಬಾದರಡ್ಡಿ ನಿರ್ದೇಶಕರು ಕೃಷಿಕ ಸಮಾಜ ಹುನಗುಂದ್ ಇವರನ್ನು ಕೂಡ ಈ ಒಂದು ನಾಟಕ ಕಾರ್ಯಕ್ರಮಕ್ಕೆ ಹೂ ಮಾಲಾರ್ಪಣೆ ಹಾಕುವುದರ ಮುಖಾಂತರ ಈ ಒಂದು ನಾಟಕ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ಶ್ರೀ ಮಲ್ಲಿಕಾರ್ಜುನ್ ದೊಡ್ಮನಿ ಸಾವ್ಕಾರ್ ಬಳಕಲ್ದಿನಿ ಇವರನ್ನು ಕೂಡ ಈ ಒಂದು ನಾಟಕ ಕಾರ್ಯಕ್ರಮಕ್ಕೆ ಹೂ ಮಾಲಾರ್ಪಣೆ ಹಾಕುವುದರ ಮುಖಾಂತರ ಈ ಒಂದು ನಾಟಕ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಜ್ಯೋತಿ ಬೆಳಗಿಸುವ ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥ ಹನುಮಂತಣ್ಣ ಬಿಜ್ಕಲ್ ಇವರನ್ನು ಕೂಡ ಈ ಒಂದು ನಾಟಕ ಕಾರ್ಯಕ್ರಮಕ್ಕೆ ಹೂ ಮಾಲಾರ್ಪಣೆ ಹಾಕುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ. ಈ ಒಂದು ನಾಟಕದ ಬಲೂನ್ ಹಾರಿಸುವವರಾಗಿ ಸನ್ಮಾನ್ಯ ಶ್ರೀ ಸಿದ್ದರಾಮಪ್ಪಗೌಡ ದೇಸಾಯಿ ಮಾಜಿ ಅಧ್ಯಕ್ಷರು ದನ್ನೂರ್ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು ದನ್ನೂರ್ ಇವರನ್ನು ಕೂಡ ಈ ಒಂದು ನಾಟಕ ಕಾರ್ಯಕ್ರಮಕ್ಕೆ ಹೂ ಮಾಲಾರ್ಪಣೆ ಹಾಕುವುದರ ಮುಖಾಂತರ ಈ ಒಂದು ನಾಟಕ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಯಾಗಿರ್ತಕ್ಕಂಥ ನನ್ನ ಆತ್ಮೀಯ ಸಹೋದರರು ಆಗಿರ್ತಕ್ಕಂಥ ವಿಠಲನ ತಿಮ್ಮಾಪುರ್ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥ ಸೋಮಶೇಖರ್ ಬಂಡಿವಾಡರ್ ಪ್ರಥಮ ದರ್ಜೆ ಗುತ್ತಿಗೆದಾರ್ ಇವರನ್ನು ಕೂಡ ಈ ಒಂದು ನಾಟಕ ಕಾರ್ಯಕ್ರಮಕ್ಕೆ ಹೂಮಾಲಾರ್ಪಣೆ ಹಾಕುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಬಲೂನ್ ಹಾರಿಸುವವರ ಇನ್ನೋರ್ವ ಅತಿಥಿಗಳಿರ್ತಕ್ಕಂಥ ನನ್ನ ಮಾವನವರು ಆಗಿರ್ತಕ್ಕಂಥ ಸಂಗಪ್ಪ ತಗ್ಗಿ ಸಾಕಿನ್ ನಿವೃತ್ತ ಶಿಕ್ಷಕರು ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಹೂ ಮಾಲಾರ್ಪಣೆ ಹಾಕುವುದರ ಮುಖಾಂತರ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಸನ್ಮಾನ್ಯ ಭದ್ರೇಶ್ ಛತ್ರಗಿ ಸಾಕಿನ್ ದೇವಲಾಪುರ್ ಪ್ರಥಮ ದರ್ಜೆ ಗುತ್ತಿಗೆದಾರ್ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೂ ಮಾಲಾರ್ಪಣೆ ಹಾಕುವುದರ ಮುಖಾಂತರ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿದಂತ ಶ್ರೀ ಶರಣಬಸಪ್ಪ ಮಳಗಾವಿ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಹೂ ಮಾಲಾರ್ಪಣೆ ಹಾಕುವ ಮುಖಾಂತರ ಸ್ವಾಗತ ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಅತಿಥಿಗಳಾಗಿ ಆಗಮಿಸಿದಂತ ಸನ್ಮಾನ್ಯ ವಿಎನ್ ಪಾಟೀಲ್ ಶಿಕ್ಷಕರು ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಹೂ ಮಾಲಾರ್ಪಣೆ ಹಾಕುವ ಮುಖಾಂತರ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಮುತ್ತು ಮಾದರ್ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಇನ್ನೂರ ಗಂಜೆಹಳ ಗ್ರಾಮದ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಆಗಿರ್ತಕ್ಕಂಥ ಸಂಗಪ್ಪಣ್ಣ ಕೌಜೂನೂರ್ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೂ ಮಾಲಾರ್ಪಣೆ ಹಾಕುವುದರ ಮುಖಾಂತರ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನೋರ್ವ ಅತಿಥಿಗಳು ಆತ್ಮೀಯರು ಆಗಿರ್ತಕ್ಕಂಥ ಡಾಕ್ಟರ್ ವಿನಾಯಕ್ ಕುಚೇಂದ್ರ ಮಠ ಇವರನ್ನು ಕೂಡ ಈ ಒಂದು ನಾಟಕ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಹೂ ಮಾಲಾರ್ಪಣೆ ಹಾಕುವ ಮುಖಾಂತರ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸಂಗಮೇಶ್ ಗುಡಿ ಸರ್ ಈ ಒಂದು ವೇದಿಕೆಗೆ ಆಗಮಿಸಬೇಕೆಂದು ತಮ್ಮಲ್ಲಿ ಕಳಕಳಿ ವಿನಂತಿ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳು ನಮ್ಮೂರಿನ ಶಿಕ್ಷಕರಾಗಿರ್ತಕ್ಕಂಥ MT ಗಚ್ಚಪ್ಪನರ್ ಸರ್ ಅನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೂ ಮಾಲಾರ್ಪಣೆ ಹಾಕುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಚಿಕ್ಕಮಳಗಾವಿಯ ಗ್ರಾಮದ ಯುವ ಮುಖಂಡರು ಆಗಿರ್ತಕ್ಕಂಥ ಕೆಂಚಪ್ಪ ವಾಲಿಕಾರ್ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥ ಮಾತೇಶ್ ದೊಡ್ಮನಿ ಇವರನ್ನು ಕೂಡ ಈ ಒಂದು ನಾಟಕ ಕಾರ್ಯಕ್ರಮಕ್ಕೆ ಹೂ ಮಾಲಾರ್ಪಣೆ ಹಾಕುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಗಂಜೇಳ ಗ್ರಾಮದ ಸಹೋದರರು ಹಾಗೂ ಬಿಜೆಪಿಯ ಯುವ ಮುಖಂಡರಾಗಿರ್ತಕ್ಕಂಥ ನಾಗಪ್ಪನ ಸಿರು ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೂ ಮಾಲಾರ್ಪಣೆ ಹಾಕುವುದರ ಮುಖಾಂತರ ಈ ಒಂದು ನಾಟಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಕೇರವಡಿಗೆ ಗ್ರಾಮದ ಯುವ ಮುಖಂಡರು ಆಗಿರ್ತಕ್ಕಂಥ ಹನುಮಂತ ಸರೋಜ್ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಚಿಕ್ಕಮಳಗ ಗ್ರಾಮದ
ಯುವ ಮುಖಂಡರಾಗಿರ್ತಕ್ಕಂಥ ಬಾಬುಗೌಡ ಪಾಟೀಲ್ ಇವರನ್ನು ಕೂಡ ಈ ಒಂದು ನಾಟಕ ಕಾರ್ಯಕ್ರಮಕ್ಕೆ ಹೂಮಾಲಾರ್ಪಣೆ ಹಾಕುವುದರ ಮುಖಾಂತರ ಈ ಒಂದು ನಾಟಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಆತ್ಮೀಯ ಸಹೋದರರಾಗಿರ್ತಕ್ಕಂಥ ಬಸವರಾಜ್ ಶಿರೂರ್ ಇವರನ್ನು ಕೂಡ ಈ ಒಂದು ನಾಟಕ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಗಂಜಿಹಾಳ ಗ್ರಾಮದ ಗ್ರಾಮ ಪಂಚಾಯತಿಯ ಸದಸ್ಯರಾಗಿರ್ತಕ್ಕಂಥ ಹನುಮಂತ ಅಜ್ನೂರ್ ಇವರನ್ನು ಕೂಡ ಈ ಒಂದು ನಾಟಕ ಕಾರ್ಯಕ್ರಮಕ್ಕೆ ಹೂಮಾಲಾರ್ಪಣೆ ಹಾಕುವುದರ ಮುಖಾಂತರ ಈ ಒಂದು ನಾಟಕ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಗಂಜಿಹಾಳ ಗ್ರಾಮದ ಯುವ ಮುಖಂಡರು ಆತ್ಮೀಯ ಸಹೋದರರಾಗಿರ್ತಕ್ಕಂಥ ಸಂಗಮೇಶ್ ನಗರಾಳ್ ಇವರನ್ನು ಕೂಡ ಈ ಒಂದು ನಾಟಕ ಕಾರ್ಯಕ್ರಮಕ್ಕೆ ಹೂಮಾಲಾರ್ಪಣೆ ಹಾಕುವುದರ ಮುಖಾಂತರ ಈ ಒಂದು ನಾಟಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಆತ್ಮೀಯ ಸಹೋದರರಾಗಿರ್ತಕ್ಕಂಥ ಚಂದ್ರು ರೆಡ್ಡಿ ಇವರನ್ನು ಕೂಡ ಈ ಒಂದು ನಾಟಕ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಗಂಜಿಯಾ ಗ್ರಾಮದ ಯುವ ಮುಖಂಡರು ಆತ್ಮೀಯ ಸಹೋದರರಾಗಿರ್ತಕ್ಕಂಥ ವರ್ಸು ಅಜ್ನೂರ್ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೂಮಾಲಾರ್ಪಣೆ ಹಾಕುವುದರ ಮುಖಾಂತರ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಗ್ರಾಮದ ಮುತ್ತು ಬಾವಿಕಟ್ಟಿ ಸರ್ ಇವರನ್ನು ಕೂಡ ಈ ಒಂದು ನಾಟಕ ಕಾರ್ಯಕ್ರಮಕ್ಕೆ ಆತ್ಮೀಯ ಹೂಮಾಲಾರ್ಪಣೆ ಹಾಕುವ ಮುಖಾಂತರ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಶಿಕ್ಷಕರು ಆಗಿರ್ತಕ್ಕಂಥ ಸನ್ಮಾನ್ಯ ಸಂಗಮೇಶ್ ಕುರಿ ಸರ್ ಇವರನ್ನು ಕೂಡ ಈ ಒಂದು ನಾಟಕ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನೋರ್ವ ಸಹೋದರರಾಗಿರ್ತಕ್ಕಂಥ ಚನ್ನಪ್ಪ ಕಾಗಿ ಇವರನ್ನು ಕೂಡ ಈ ಒಂದು ನಾಟಕ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥ ವಿರೂಪಾಕ್ಷಯ್ಯ ಚನ್ನಸಂಗಯ್ಯ ಚೌಕಿಮಠ್ ಇವರನ್ನು ಕೂಡ ಈ ಒಂದು ನಾಟಕ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥ ನಮ್ಮ ಲಕ್ಷ್ಮಣ್ಣವರು ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಹೂಮಾಲಾರ್ಪಣೆ ಹಾಕುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ರವಿ ಚಲವಾದಿ ಶಿಕ್ಷಕರು ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಗ್ರಾಮದ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಬಸವರಾಜ್ ಪರುತ್ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥ ರಾಜು ಭದ್ರಶೆಟ್ಟಿ ಇವರನ್ನು ಕೂಡ ಈ ಒಂದು ಹೂಮಾಲಾರ್ಪಣೆ ಹಾಕುವುದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ಮಾಂತೇಶ್ ಮೇಟಿ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಹೂಮಾಲಾರ್ಪಣೆ ಹಾಕುವುದರ ಮುಖಾಂತರ. ಅದೇ ರೀತಿಯಾಗಿ ಸಂಗಪ್ಪ ಬಾಲಪ್ಪ ಕುಂದರ್ಗಿ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೂಮಾಲಾರ್ಪಣೆ ಹಾಕುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥ ಎಸ್.ಎಂ. ಹಾದಿಮನಿ ಶಿಕ್ಷಕರು ಇವರನ್ನು ಕೂಡ ಈ ಒಂದು ನಾಟಕ ಕಾರ್ಯಕ್ರಮಕ್ಕೆ ಹೂಮಾಲಾರ್ಪಣೆ ಹಾಕುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ತಮ್ಮಲ್ಲಿ ಕಳಕಳಿ ವಿನಂತಿ. ಅದೇ ರೀತಿಯಾಗಿ ಇನ್ನೋರ್ವ ಗ್ರಾಮದ ಯುವ ಮುಖಂಡರಾಗಿರ್ತಕ್ಕಂಥ ಸಂಗನಬಸಪ್ಪ ತಳವಾರ್ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೂಮಾಲಾರ್ಪಣೆ ಹಾಕುವುದರ ಮುಖಾಂತರ ಸ್ವಾಗತ ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಬಸವರಾಜ್ ಚಲವಾದಿ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೂಮಾಲಾರ್ಪಣೆ ಹಾಕುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ದೇಸಾಯಿ ಚಲವಾದಿ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೂಮಾಲಾರ್ಪಣೆ ಹಾಕುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಚಂದ್ರು ಬಳಗಾನೂರ್ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೂಮಾಲಾರ್ಪಣೆ ಹಾಕುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮೂರಿನ ಹಿರಿಯರು ಆಗಿರ್ತಕ್ಕಂಥ ಸಂಗಪ್ಪ ವಗ್ಗರ್ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೂಮಾಲಾರ್ಪಣೆ ಹಾಕುವ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮೂರಿನ ಇನ್ನೋರ್ವ ಹಿರಿಯರಾಗಿರ್ತಕ್ಕಂಥ ಸಂಗಪ್ಪ ಕಾಶಿಬಾಯಿ ಇವರನ್ನು ಕೂಡ ಈ ಒಂದು ನಾಟಕ ಕಾರ್ಯಕ್ರಮಕ್ಕೆ ಹೂಮಾಲಾರ್ಪಣೆ ಹಾಕುವುದರ ಮುಖಾಂತರ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥ ರಂಗಪ್ಪ ಗೋವಿ ಇವರನ್ನು ಕೂಡ ಈ ಒಂದು
ಕಾರ್ಯಕ್ರಮಕ್ಕೆ ಹೂಮಾಲಾರ್ಪಣೆ ಹಾಕುವುದರ ಮುಖಾಂತರ ಈ ಒಂದು ನಾಟಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥ ಜ್ಞಾನಪ್ಪ ಚಲವಾದಿ ಸದಸ್ಯರು ಗ್ರಾಮ ಪಂಚಾಯತ್ ಹಿರೇಬಳಗಾವಿ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥ ಸಿದ್ದಪ್ಪ ಕಾಮ ಇವರನ್ನು ಕೂಡ ಈ ಒಂದು ನಾಟಕ ಕಾರ್ಯಕ್ರಮಕ್ಕೆ ಹೂಮಾಲಾರ್ಪಣೆ ಹಾಕುವುದರ ಮುಖಾಂತರ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥ ಎಂಕಪ್ಪ ಚಲವಾದಿ ಇವರನ್ನು ಕೂಡ ಈ ಒಂದು ನಾಟಕ ಕಾರ್ಯಕ್ರಮಕ್ಕೆ ಹೂಮಾಲಾರ್ಪಣೆ ಹಾಕುವುದರ ಮುಖಾಂತರ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥ ಯುವ ಮುಖಂಡರು ಆಗಿರ್ತಕ್ಕಂಥ ಸಂಗನಬಸಪ್ಪ ಬೇಯೂರು ಇವರನ್ನು ಕೂಡ ಈ ಒಂದು ನಾಟಕ ಕಾರ್ಯಕ್ರಮಕ್ಕೆ ಹೂಮಾಲಾರ್ಪಣೆ ಹಾಕುವುದರ ಮುಖಾಂತರ ಈ ಒಂದು ನಾಟಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥ ರಾಮಲಿಂಗಪ್ಪ ಮೇಟಿ ಇವರನ್ನು ಕೂಡ ಈ ಒಂದು ನಾಟಕ ಕಾರ್ಯಕ್ರಮಕ್ಕೆ ಹೂಮಾಲಾರ್ಪಣೆ ಹಾಕುವುದರ ಮುಖಾಂತರ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥ ಸಂಗಪ್ಪ ಹುಸೇನಪ್ಪ ತಳಿಕೇರಿ ಇವರನ್ನು ಕೂಡ ಈ ಒಂದು ನಾಟಕ ಕಾರ್ಯಕ್ರಮಕ್ಕೆ ಹೂಮಾಲಾರ್ಪಣೆ ಹಾಕುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಸಂಗಪ್ಪ ಮೇಟಿ ಇವರನ್ನು ಕೂಡ ಈ ಒಂದು ನಾಟಕ ಕಾರ್ಯಕ್ರಮಕ್ಕೆ ಹೂಮಾಲಾರ್ಪಣೆ ಹಾಕುವುದರ ಮುಖಾಂತರ ಈ ಒಂದು ನಾಟಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಯಾಗಿರ್ತಕ್ಕಂಥ ಸಂಗನಬಸಪ್ಪ ರಾಯಪ್ಪ ಮೇಟಿ ಇವರನ್ನು ಕೂಡ ಈ ಒಂದು ನಾಟಕ ಕಾರ್ಯಕ್ರಮಕ್ಕೆ ಹೂಮಾಲಾರ್ಪಣೆ ಹಾಕುವುದರ ಮುಖಾಂತರ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಸಂಗನಬಸಪ್ಪ ಸಿದ್ದರಾಮಪ್ಪ ಕಟಗಿ ಇವರನ್ನು ಕೂಡ ಈ ಒಂದು ನಾಟಕ ಕಾರ್ಯಕ್ರಮಕ್ಕೆ ಹೂಮಾಲಾರ್ಪಣೆ ಹಾಕುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಯಾಗಿರ್ತಕ್ಕಂಥ ಮಲ್ಲಪ್ಪ ಕೋಟಪ್ಪ ಹೊಂಡಿ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೂಮಾಲಾರ್ಪಣೆ ಹಾಕುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥ ಪರಸು ಸಂಗಪ್ಪ ಮೇಟಿ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥ ಮಾಣಿಗಪ್ಪ ಡೋಣಿ ಇವರನ್ನು ಕೂಡ ಈ ಒಂದು ನಾಟಕ ಕಾರ್ಯಕ್ರಮಕ್ಕೆ ಹೂಮಾಲಾರ್ಪಣೆ ಹಾಕುವುದರ ಮುಖಾಂತರ ಈ ಒಂದು ನಾಟಕ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥ ಹನುಮಂತ ಭೀಮಪ್ಪ ಮೇಟಿ ಇವರನ್ನು ಕೂಡ ಈ ಒಂದು ನಾಟಕ ಕಾರ್ಯಕ್ರಮಕ್ಕೆ ಹೂಮಾಲಾರ್ಪಣೆ ಹಾಕುವುದರ ಮುಖಾಂತರ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ನಮ್ಮ ಸಮಾಜದ ಮುಖಂಡರು ಆತ್ಮೀಯ ಮಾವನವರಾಗಿರ್ತಂತ ನೆಹರು ಹುಲ್ಲೂರು ಸರಿಗೆ ಕೂಡ ಈ ಒಂದು ನಾಟಕದ ಮಾಲಾರ್ಪಣೆ ಹಾಕುವುದರ ಮುಖಾಂತರ ಈ ಒಂದು ನಾಟಕಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಶರಣಪ್ಪ ಸುಳಿಬಾಯಿ ಇವರನ್ನು ಕೂಡ ಈ ಒಂದು ನಾಟಕ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ನಾಟಕದ ನಮ್ಮ ಆತ್ಮೀಯ ಸರ್ ಆಗಿರ್ತಕ್ಕಂಥ ವೈಎನ್ ಡೋನಿ ಸರಿಗೂ ಕೂಡ ಈ ಒಂದು ನಾಟಕದ ಕಾರ್ಯಕ್ರಮಕ್ಕೆ ಹೂಮಾಲಾರ್ಪಣೆ ಹಾಕುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಹಿರಿಯರಾಗಿರ್ತಕ್ಕಂಥ ರಮೇಶ್ ತಳಿಕೇರಿ ಅವರನ್ನು ಸಹ ಹೂಮಾಲಾರ್ಪಣೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇವೆ. ಅದೇ ರೀತಿಯಾಗಿ
ನಾಟಕವನ್ನು ವೀಕ್ಷಿಸಲು ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂತಹ ಎಲ್ಲ ಕಲಾ ಅಭಿಮಾನಿಗಳನ್ನ ಈ ವೇದಿಕೆಯ ಮುಖಾಂತರ ತುಂಬು ಹೃದಯದಿಂದ ಸ್ವಾಗತಿಸುತ್ತೇವೆ. ಸಂಗೀತ ಅದು ಕೇವಲ ಧ್ವನಿಯಲ್ಲ, ಅದು ಹೃದಯದ ಭಾಷೆ, ಆತ್ಮದ ಸ್ಪಂದನೆ. ನಾಟಕದ ಸೌಂದರ್ಯವನ್ನು ಹೆಚ್ಚಿಸಲು ಆಗಮಿಸಿರ್ತಕ್ಕಂತಹ ಎಲ್ಲ ಸಂಗೀತ ಬಳಗ ಹಾಗೂ ಹಾರ್ಮೋನಿಯಂ ಗುರುಗಳನ್ನು ಸಹ ಈ ಕಾರ್ಯಕ್ರಮಕ್ಕೆ ಅತ್ಯಂತ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ಸಂಗಪ್ಪ ಯಲ್ಲಪ್ಪ ಕುಂದುರ್ಗಿ ಅವರನ್ನು ಸಹ ಹೂ ಮಾಲಾರ್ಪಣೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇವೆ. ಅದೇ ರೀತಿಯಾಗಿ ಯಮನೂರ್ ತಳಿಕೆರೆ ಅವರನ್ನು ಸಹ ಹೂ ಮಾಲಾರ್ಪಣೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇವೆ. ಹೂಗಳ ಸುವಾಸನೆ ಹೇಗೆ ನಮ್ಮ ಮನಸ್ಸನ್ನ ಹರುಷಗೊಳಿಸುತ್ತದೆಯೋ ಅದೇ ರೀತಿ ತಮ್ಮೆಲ್ಲರ ಉಪಸ್ಥಿತಿ ಈ ಕಾರ್ಯಕ್ರಮಕ್ಕೆ ಮೆರಗು ತಂದಿದೆ. ನಿಮ್ಮ ಪ್ರೋತ್ಸಾಹ ಮತ್ತು ಆಶೀರ್ವಾದಗಳು ನಮ್ಮ ಕಲಾವಿದರಿಗೆ ಮತ್ತಷ್ಟು ಉತ್ಸಾಹವನ್ನ ನೀಡಲಿ ಎಂಬ ಆಶಯದೊಂದಿಗೆ ಪರಿಶುದ್ಧವಾದ ಪುಷ್ಪವನ್ನ ಬಂದಂತಹ ಎಲ್ಲ ಅತಿಥಿ ಓರ್ವರಿಗೆ ಅರ್ಪಿಸುವುದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಶ್ರೀ ಯಮನೂರ್ ತಳಿಕೆರೆ ಹಾಗೂ ಎಲ್ಲ ಯುವಕರಿಗೆ ಅನಂತ ಅನಂತ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಪ್ರಮುಖ ಘಟ್ಟ ಜ್ಯೋತಿ ಬೆಳಗಿಸುವುದು. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯ ಧನ ಸಂಪದಂ ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿರ್ನಮೋಸ್ತುತೆ. ಶುಭವನ್ನುಂಟು ಮಾಡುವ ಮಂಗಳಕರವಾದ ಆರೋಗ್ಯ ಹಾಗೂ ಐಶ್ವರ್ಯವನ್ನು ನೀಡುವ ದೀಪದ ಬೆಳಕಿಗೆ ನಮಸ್ಕಾರಗಳು. ದೀಪವು ಕೇವಲ ಕತ್ತಲೆಯನ್ನು ಉರಿಸುವುದಲ್ಲ, ಅದು ನಮ್ಮೊಳಗಿನ ಜಾಗೃತಿಯನ್ನ ಚೈತನ್ಯಗೊಳಿಸುವುದು. ಅಂತಹ ದೀಪವನ್ನು ಬೆಳಗಿಸುವುದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ದಿವ್ಯ ಚಾಲನೆಯನ್ನು ನೀಡಬೇಕೆಂದು ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಗೌರವಾನ್ವಿತ ಶ್ರೀ ಪಾಪಣ್ಣ ಬಾಲರೆಡ್ಡಿ, ನಿರ್ದೇಶಕರು ಕೃಷಿಕ ಸಮಾಜ ಹುನಗುನ್, ಗೌರವಾನ್ವಿತ ಶ್ರೀ ಮಲ್ಲಿಕಾರ್ಜುನ ದೊಡಮನಿ, ಗೌರವಾನ್ವಿತ ಶ್ರೀ ಹನುಮಂತ್ ಬಿಚ್ಕಲ್ ಆದಿಯಾಗಿ ನಮ್ಮೆಲ್ಲರ ಬಾಳಲ್ಲಿ ಹೊಸ ಹರುಷ, ಹೊಸ ಉತ್ಸಾಹ, ಹೊಸ ಸಂತೋಷವನ್ನ ತರಲಿ ಎಂಬ ದಿವ್ಯ ಆಶಯದೊಂದಿಗೆ ಜ್ಯೋತಿಯನ್ನ ಬೆಳಗಿದ ಎಲ್ಲ ಗಣ್ಯರಿಗೆ ಹಿರೇಮಳಗಾವಿ ಗ್ರಾಮದ ಗುರು ಹಿರಿಯರ ಪರವಾಗಿ ಅನಂತ ಅನಂತ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಪ್ರಮುಖ ಘಟ್ಟ ಉದ್ಘಾಟನೆ. ಇಂದಿನ ಈ ಸಾಂಸ್ಕೃತಿಕ ಸಂಭ್ರಮದ ಶುಭ ಸಂದರ್ಭದಲ್ಲಿ ರಿಬ್ಬನ್ ಕಟ್ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಉದ್ಘಾಟಿಸಬೇಕೆಂದು ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಗೌರವಾನ್ವಿತ ಸನ್ಮಾನ್ಯ ಶ್ರೀ ವೀರೇಶ್ ಗುಂಡೋಡಿ ಸಾಹೇಬರನ್ನ ಆದಿಯಾಗಿ ಎಲ್ಲ ಅತಿಥಿಗಳು ರಿಬ್ಬನ್ ಕಟ್ ಮಾಡುವುದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ದಿವ್ಯ ಚಾಲನೆಯನ್ನು ನೀಡಬೇಕೆಂದು ಕೋರುತ್ತೇನೆ. ಉದ್ಘಾಟಿಸಿರ್ತಕ್ಕಂತಹ ಗೌರವಾನ್ವಿತ
ಶ್ರೀ ವೀರೇಶ್ ಎಸ್ ಗುಂಡೋಡಿ ಸಾಹೇಬರಿಗೆ ಗ್ರಾಮದ ಗುರು ಹಿರಿಯರ ಪರವಾಗಿ ಅನಂತ ಅನಂತ ಧನ್ಯವಾದಗಳು. ಈ ಬಣ್ಣದ ಬಲೂನುಗಳು ನಮ್ಮ ಆಶೆಗಳ ಪ್ರತೀಕಗಳು, ನಮ್ಮ ಕನಸುಗಳ ಹಕ್ಕಿಗಳು, ನಮ್ಮ ಹೃದಯದ ಹಾರೈಕೆಗಳ ಹೂಗಳು. ಬಣ್ಣ ಬಣ್ಣಗಳ ಬಲೂನುಗಳನ್ನು ಹಾರಿಸುವುದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ದಿವ್ಯ ಚಾಲನೆಯನ್ನು ನೀಡಬೇಕೆಂದು ಶ್ರೀ ಸಿದ್ದರಾಮಪ್ಪ ದೇಸಾಯಿ, ಶ್ರೀ ವಿಠಲ್ ತಿಮ್ಮಾಪುರ್, ಶ್ರೀ ಸೋಮಶೇಖರ್ ಬಂಡಿವಡ್ಡರ್, ಶ್ರೀ ಸಂಗಪ್ಪ ತೆಕ್ಕಿ ನಿವೃತ್ತ ಸೈನಿಕರು ಆದಿಯಾಗಿ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರು ಬಣ್ಣ ಬಣ್ಣಗಳ ಬಲೂನುಗಳನ್ನು ಹಾರಿಸುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ದಿವ್ಯ ಚಾಲನೆಯನ್ನು ನೀಡಬೇಕೆಂದು ವಿನಂತಿ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಗೌರವಾನ್ವಿತ ಸನ್ಮಾನ್ಯ ಶ್ರೀ ವಿಠಲ್ ತಿಮ್ಮಾಪುರ್ ಅವರು ಒಂದೆರಡು ಮಾತುಗಳನ್ನಾಡಬೇಕೆಂದು ಅವರಲ್ಲಿ ವಿನಂತಿ. ಬಳಗಾವಿ ಗ್ರಾಮದಲ್ಲಿ ಸಂಗಣ ಬಸವೇಶ್ವರ ಜಾತ್ರೆ ನಿಮಿತ್ತವಾಗಿ, ಅಯ್ಯಮ್ಮ ತಾಯಿಯ ಜಾತ್ರಾ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಗಂಡು ಗಲೀರ ಪರಶುರಾಮ ಅಂತಕ್ಕಂಥ ಸುಂದರ ಸಾಮಾಜಿಕ ನಾಟಕವನ್ನು ಕನಕದಾಸ ಯುವಕ ಸಂಘ ಹಿರೇಮಳಗಾವಿ ಗ್ರಾಮದ ಯುವಕರು ಹಮ್ಮಿಕೊಂಡಿದ್ದಾರೆ. ಈ ನಾಟಕದ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಬಡವರ ಬಂಧು ದೀನ ದಲಿತರ ಏಳಿಗೆ ಉದ್ಧಾರಕರು, ಈ ಭಾಗದ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರು, ಈಗಿನ ಬಿಜೆಪಿ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರು ಆಗಿರತಕ್ಕಂಥ ಸನ್ಮಾನ್ಯ ಶ್ರೀ ವೀರೇಶ್ ಗುಂಡೋಡಿಯವರೇ, ಅದೇ ರೀತಿಯಾಗಿ ಈ ಸಮಾರಂಭದ ಗಣ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಮಾಜಿ ತಾಲೂಕ್ ಪಂಚಾಯಿತಿ ಸದಸ್ಯರು, ಯುವ ಬಿಜೆಪಿ ಮುಖಂಡರಾಗಿರ್ತಕ್ಕಂಥ ಪ್ರಕಾಶ್ ಗೌಡ ಪಾಟೀಲ್ರವರೇ, ಅದೇ ರೀತಿಯಾಗಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪೂಜಾರಿ ಗುರುಗಳ ಪಾದಕ್ಕೂ ನಮಸ್ಕರಿಸಿ, ಅದೇ ರೀತಿಯಾಗಿ ಈ ಗ್ರಾಮದ ಬಿಜೆಪಿಯ ಮುಖಂಡರು, ಕೃಷಿಕ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಪಾಪಣ್ಣ ಬಾಲರೆಡ್ಡಿ ಅವರೇ, ಅದೇ ರೀತಿಯಾಗಿ ಪ್ರಥಮ ದರ್ಜೆಯ ಗುತ್ತಿಗೆದಾರರು ಬಿಜೆಪಿಯ ಮುಖಂಡರಾಗಿರ್ತಕ್ಕಂಥ ಸೋಮಶೇಖರ್ ಬಂಡಿವಡ್ರವರೇ, ಅದೇ ರೀತಿಯಾಗಿ ಮಾಜಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಪ್ಪಗೌಡ ದೇಸಾಯಿರವರೇ, ಅದೇ ರೀತಿಯಾಗಿ ಇನ್ನೋರು ವಿನಯ್ ಹುಳೆ ಹುಚ್ಚೇಶ್ವರ ಮಠ ಅವರೇ, ಅದೇ ರೀತಿಯಾಗಿ ಇನ್ನೋರು ಶಿಕ್ಷಕರೇ, ಅದೇ ರೀತಿಯಾಗಿ ಹಿರಿಯರಾಗಿರ್ತಕ್ಕಂಥ ಸಂಗಪ್ಪಣ್ಣ ಕೌಜುಗ್ನೂರವರೇ, ಇನ್ನೋರು ಹಿರಿಯರಾಗಿರ್ತಕ್ಕಂಥ ಬಿಜೆಪಿ ಮುಖಂಡರಾಗಿರ್ತಕ್ಕಂಥ ದೊಡ್ಡಮನಿ ಸೌಕರ್ ಅವರೇ, ಅದೇ ರೀತಿಯಾಗಿ ಪ್ರಥಮ ದರ್ಜೆ ಗುತ್ತಿಗೆದಾರರಾಗಿರ್ತಕ್ಕಂಥ ಹನುಮಂತ ಬಿಸ್ಕಲ್ರವರೇ, ಅದೇ ರೀತಿಯಾಗಿ ಶಾಣಬಸವಪ್ಪ ಮೊಳಗಾಯರವರೇ, ಇನ್ನೋರು ಶಿಕ್ಷಕರೇ, ಅವರಿವರೆನ್ನದೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಬಂಧು ಭಗಿನಿಯರೇ, ಹಾಗೂ ಈ ನಾಟಕವನ್ನು ನೋಡಲು ಬಂದಿರತಕ್ಕಂಥ ಸುತ್ತಮುತ್ತಲ ಗ್ರಾಮದಿಂದ ಬಂದಿರತಕ್ಕಂಥ ಎಲ್ಲ ಹಿರಿಯರೇ, ಯುವಕ ಮಿತ್ರರೇ, ತಾಯಂದಿರೇ, ಎಲ್ಲರಿಗೂ ಶರಣಾರ್ಥಿಗಳನ್ನು ಹೇಳುತ್ತಾ, ಈಗ ಕನಕದಾಸ ಯುವಕ ಸಂಘದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಈ ಜಾತ್ರೆಗೆ ನಾಟಕವನ್ನು ಆಡುತ್ತಾ ಈ ಊರಿನ ಯುವಕರು, ರೈತರು ವರ್ಷಾನುಗಟ್ಟಲೆ ಹೊಲದಲ್ಲಿ ದುಡಿದು ಯಾವತ್ತು ನಮ್ಮ ಬೇಸರವನ್ನು ಕಳೆದುಕೊಳ್ಳಬೇಕಂದ್ರ ನಮ್ಮ ಜಾತ್ರೆಯಲ್ಲಿ ಬರ್ತಕ್ಕಂಥ ಇಂಥ ಮನೋರಂಜನೆ ಕಾರ್ಯಕ್ರಮವನ್ನು ನೋಡಿ ನಾವು ಅವತ್ತು ರೈತರು ಬೇಸರವನ್ನು ಕಳ್ಕೊಳ್ಳುವಂತ ಇವತ್ತಿನ ದಿನ. ಈ ಶುಭ ಸಂದರ್ಭದಲ್ಲಿ ಬರ್ತಕ್ಕಂಥ ನಾಟಕದಲ್ಲಿ ಬರ್ತಕ್ಕಂಥ ಕೆಟ್ಟ ಸನ್ನಿವೇಶಗಳನ್ನು ನೋಡಿ ಇಲ್ಲೇ ಬಿಟ್ಟು ಬರ್ತಕ್ಕಂಥ ಒಳ್ಳೆ ಸನ್ನಿವೇಶಗಳನ್ನು ನಮ್ಮ ನಿಜ ಜೀವನದಲ್ಲಿ ಅಳವಡಿಸಿಕೊಂಡು ಹೋಗೋಣ. ಎಲ್ಲರೂ ಕೂಡ ಯಾವುದೇ ತರದ ಈ ಕೆಟ್ಟ ಪಾತ್ರದಲ್ಲಿ ಬರ್ತಕ್ಕಂಥ ಸನ್ನಿವೇಶಗಳಿಗೆ ಕಿವಿ ಕೊಡದೆ ಈ ಪಾತ್ರಗಳಲ್ಲಿ ಬರ್ತಕ್ಕಂಥ ಒಳ್ಳೆಯ ಸನ್ನಿವೇಶಗಳನ್ನು ನೋಡಿ ನಮ್ಮ ನಿಜ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಆ ತರ ಬಾಳೋಣ. ಆ ಭಗವಂತ ಸಂಗಣ ಬಸವೇಶ್ವರ ಈ ಭಾಗಕ್ಕೆ ಮಳೆ ಬೆಳೆ ಚೆನ್ನಾಗಿ ಕೊಟ್ಟು ಎಲ್ಲರ ರೈತರ ಬಾಳನ್ನು ಹಸನು ಮಾಡಲಿ.
ಹಿರೇಮಳಗಾವಿ ಗ್ರಾಮದ ರೈತರು ಎಲ್ಲರ ಬಾಳು ಹಸನಾಗ್ಲಿ ಅಂತಕ್ಕಂಥ ಆಶಾಭಾವನೆಯನ್ನು ವ್ಯಕ್ತಪಡಿಸಿ ನನ್ನನ್ನು ಕರೆಸಿ ಈ ವೇದಿಕೆ ಮೇಲೆ ಮಾತನಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ಮಳಗಾಯಿ ಗ್ರಾಮದ ಎಲ್ಲ ಹಿರಿಯರಿಗೂ ಯುವಕ ಮಿತ್ರರಿಗೂ ತಾಯಂದಿರಿಗೂ ನಮಸ್ಕರಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ರೈತ ನಕ್ಕರೆ ಹಾಲು ಸಕ್ಕರೆ ಎಂಬ ತತ್ವದಡಿಯಲ್ಲಿ ತಮ್ಮ 4 ಮಾತುಗಳನ್ನು ಆಡಿರ್ತಕ್ಕಂತಹ ಗೌರವಾನ್ವಿತ ಶ್ರೀ ವಿಠಲ್ ತಿಮ್ಮಾಪುರ್ ಅವರಿಗೆ ಗ್ರಾಮದ ಗುರು ಹಿರಿಯರ ಪರವಾಗಿ ಅನಂತ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಿಕ್ಷಕರಾಗಿರ್ತಕ್ಕಂತಹ ಶ್ರೀ VN ಪಾಟೀಲ್ ಸರ್ 2 ಮಾತುಗಳನ್ನು ಆಡಬೇಕೆಂದು ವೇದಿಕೆ ಮುಖಾಂತರ ಅವರಲ್ಲಿ ಕೋರಿಕೆ. ಶ್ರೀ ಪ್ರಥಮದಲ್ಲಿ ಗ್ರಾಮದ ಆರಾಧ್ಯ ದೈವರಾಗಿರ್ತಕ್ಕಂಥ ಶ್ರೀ ಸಂಗಮಬಸವೇಶ್ವರ ಹಾಗೂ ತಾಯಿ ಅಯ್ಯಮ್ಮ ತಾಯಿಯನ್ನು ಹೃದಯದಲ್ಲಿ ಸ್ಮರಿಸಿಕೊಂಡು ಶ್ರೀ ಕನಕದಾಕ್ಷ ಯುವಕ ಸಂಘ ಹಾಗೂ ಮಾರುತೇಶ್ವರ ಯುವ ನಾಟ್ಯ ಸಂಘದವರು ಹಮ್ಮಿಕೊಂಡಿರ್ತಕ್ಕಂಥ ಗಂಡುಗಲಿ ವೀರ ಪರಶುರಾಮ ಅಂತಕ್ಕಂಥ ಒಂದು ಸುಂದರ ಸಾಮಾಜಿಕ ನಾಟಕದ ಈ ಒಂದು ದಿವ್ಯ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಮಾಯಪುತ್ಯ ಪೂಜಾರಿ ಅವರ ಪಾದಪದ್ಮಗಳಿಗೆ ಪ್ರಮಟ್ಟು ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ನೆರವೇರಿಸಿರ್ತಕ್ಕಂಥ ನಿಕಟಪೂರ್ವ ಜಿಲ್ಲಾ ಪಂಚಾಯಿತಿ ಸದಸ್ಯರು, ಆತ್ಮೀಯ ಸ್ನೇಹಿತರು ಹಾಗೂ ಬಾಗಲಕೋಟೆ ಜಿಲ್ಲಾ BJP ಉಪಾಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವೀರೇಶ್ ಉಂಡೋಡಿ ಸಾಹೇಬ್ರೆ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸ್ನೇಹಿತರು, ಮುಖಂಡರಾಗಿರ್ತಕ್ಕಂಥ ಶ್ರೀ ಪ್ರಕಾಶ್ ಪಾಟೀಲ್ರವರೇ ಹಾಗೂ ಈ ಕಾರ್ಯಕ್ರಮದ ಇನ್ನೋರ್ವ ಜ್ಯೋತಿ ಬೆಳಗಿಸಿರ್ತಕ್ಕಂಥ ಶ್ರೀ ಪಾಪಣ್ಣ ಬಾಲರೆಡ್ಡಿ ಅವರೇ, ಮಲ್ಲಿಕಾರ್ಜುನ್ ದೊಡ್ಮನಿ ಸಾವ್ಕಾರ್ ಅವರೇ ಹಾಗೂ ಹನುಮಂತ್ ಬಿಜಕಲ್ರವರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಿರಿಯರು, ಆತ್ಮೀಯರಾಗಿರ್ತಕ್ಕಂಥ ಸಿದ್ದರಾಮಪ್ಪನ ದೇಸಾಯಿ ಅವರೇ, ಸೋಮಶೇಖರ್ ಬಂಡಿವಟ್ಟರವರೇ, ಅದೇ ರೀತಿಯಾಗಿ ನಮ್ಮ ಪಕ್ಕದ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಶ್ರೀ ಸಂಗಪ್ಪಣ್ಣ ಕೌಜಲ್ಗೆ ಅವರೇ, ದಯವಿಟ್ಟು ವೇದಿಕೆ ಮೇಲಿರ್ತಕ್ಕಂಥ ಗಣ್ಯಾತಿ ಗಣ್ಯರು ದಯವಿಟ್ಟು ಕ್ಷಮೆ ಇರಲಿ. ಯಾಕಂದರೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯರು ಪರಿಚಯಿಸಿದ್ರು, ಅದರ ಸಮಯದ ಅಭಾವದಿಂದ ಎಲ್ಲರ ಹೆಸರನ್ನು ತಗೊಳ್ಳಲಿಕ್ಕಾಗಲಿಲ್ಲ. ಅದರಿಂದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಇವತ್ತು ನಮ್ಮ ಗ್ರಾಮದಲ್ಲಿ ಈ ಯುವಕರು ಹಮ್ಮಿಕೊಂಡಿರ್ತಕ್ಕಂಥ ಈ ನಾಟಕ ಅತ್ಯಂತ ಸುಂದರವಾಗಿರ್ತಕ್ಕಂಥ ನಾಟಕ. ಈ ನಾಟಕ ಅಂತಕ್ಕಂಥದ್ದು ಬರೀ ಮನರಂಜನೆ ಅಲ್ಲ, ನಮ್ಮ ಬದುಕಿನ ನಿತ್ಯ ಸತ್ಯ. ಇದನ್ನು ನಾವು ನಮ್ಮ ಜೀವನದಲ್ಲಿ ಒಳ್ಳೆಯ ಅಂಶಗಳನ್ನ ಅಳವಡಿಸುವುದರ ಜೊತೆಗೆ ಕೆಟ್ಟದ್ದನ್ನು ಇಲ್ಲೇ ಬಿಟ್ಟು ಒಳ್ಳೆಯದನ್ನು ನಮ್ಮ ಜೊತೆ ಹಂಚಿಕೊಳ್ಳೋದು. ಅದರ ಜೊತೆಗೆ ನಮ್ಮ ಕಲಾವಿದರು ಈಗಾಗಲೇ ತುಂಬ ಪರಿಶ್ರಮ ಪಟ್ಟು ಈ ಒಂದು ನಾಟಕವನ್ನು ಸಿದ್ಧಪಡಿಸಿ ಈ ವೇದಿಕೆಯಲ್ಲಿ ಪ್ರಸ್ತುತಪಡಿಸಲಿದ್ದಾರೆ. ಅದರ ಜೊತೆಗೆ ಅವರಲ್ಲಿರ್ತಕ್ಕಂಥ ಕಲೆಗಳನ್ನು ನಾವೆಲ್ಲ ನೋಡಿ ಅವರನ್ನು ಪ್ರೋತ್ಸಾಹಿಸಿ ಈ ಒಂದು ನಾಟಕ ಹಾಗೂ ಈ ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನು ಉಳಿಸುವುದರ ಜೊತೆಗೆ ಇದನ್ನು ಇನ್ನೂ ಮುಂದುವರೆಯಲಿ, ಈ ನಾಟಕ ಯಶಸ್ವಿಯಾಗಲಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿ ನನ್ನ 2 ಮಾತುಗಳಿಗೆ ವಿರಾಮ ನೀಡ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಬಣ್ಣದ ಲೋಕದ ಹಿಂದೆ ಬದುಕಿನ ಸತ್ಯವನ್ನು ಅರಿಯುವುದೇ ನಾಟಕದ ತಿರುಳು ಎಂಬ ಆಶಯವನ್ನು ವ್ಯಕ್ತಪಡಿಸಿದ ಗೌರವಾನ್ವಿತ ಶ್ರೀ VN ಪಾಟೀಲ್ ಶಿಕ್ಷಕರಿಗೆ ಗ್ರಾಮದ ಗುರು ಹಿರಿಯರ ಪರವಾಗಿ ತಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಗೌರವಾನ್ವಿತ ಶ್ರೀ ವೀರೇಶ್ ಸಿ ಉಂಡೋಡಿ ಸಾಹೇಬರು 2 ಮಾತನಾಡಬೇಕೆಂದು ಅವರಲ್ಲಿ ವಿನಂತಿ. ಪ್ರಥಮದಲ್ಲಿ ಗ್ರಾಮದ ಆರಾಧ್ಯ ದೈವರಾಗಿರುವಂತಹ ಸಂಗನ ಬಸವೇಶ್ವರರನ್ನ, ಶಿವಪ್ಪಜ್ಜನವರನ್ನ, ತಾಯಿ ಅಯ್ಯಮ್ಮ ತಾಯಿಯವರನ್ನ ಹಾಗೂ ಗ್ರಾಮದ ಆರಾಧ್ಯ ದೈವರಾಗಿರುವಂತಹ ಮಾರುತೇಶ್ವರರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು
ಇವತ್ತು ಕನಕದಾಸ್ ಹಾಗೂ ಮಾರುತೇಶ್ವರ ಯುವಕ ಸಂಘದ ಎಲ್ಲ ಯುವಕರು ಸೇರಿಕೊಂಡು ಸಂಗನಬಸವೇಶ್ವರ ಹಾಗೂ ಶಿವಪ್ಪಜ್ಜ ತಾಯಿ ಅಯ್ಯಂ ತಾಯಿ ಹಾಗೂ ಮಾರುತೇಶ್ವರ ಜಾತ್ರೆಯ ಅಂಗವಾಗಿ ಹಮ್ಮಿಕೊಂಡಿರುವಂತಹ ಗಂಡುಗಲಿ ವೀರ ಪರಶುರಾಮ ಎನ್ನುವಂತಹ ಸುಂದರ ನಾಟಕದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ನಮ್ಮ ವೇದಮೂರ್ತಿ ಶ್ರೀ ಮಾಯಪ್ಪಮುತ್ಯ ಪೂಜಾರಿ ಅವರ ದಿವ್ಯ ಪಾದಚರಣಗಳಿಗೆ ನನ್ನ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಇಂದಿನ ಕಾರ್ಯಕ್ರಮದ ಘನಾಧ್ಯಕ್ಷತೆಯನ್ನು ವಹಿಸಿರುವಂತಹ ಆತ್ಮೀಯ ಸ್ನೇಹಿತರು ಪ್ರಗತಿಪರ ರೈತರಾಗಿರುವಂತಹ ಶ್ರೀಯುತ ಪ್ರಕಾಶ್ ಗೌಡ್ ಪಾಟೀಲ್ ರವರೇ, ಕಾರ್ಯಕ್ರಮದ ಜ್ಯೋತಿಯನ್ನು ಬೆಳಗಿಸುವ ಮೂಲಕ ಉದ್ಘಾಟನೆ ನೆರವೇರಿಸಿರುವಂತಹ ಶ್ರೀಯುತ ಪಾಪಣ್ಣ ಬಾಲರೆಡ್ಡಿರವರೇ ಹಾಗೂ ಪ್ರಥಮ ದರ್ಜೆ ಗುತ್ತಿಗೆದಾರರು ಆತ್ಮೀಯರು ಆಗಿರುವಂತಹ ಶ್ರೀಯುತ ಸೋಮಶೇಖರ್ ಬಂಡಿ ಅವರೇ, ದನ್ನೂರು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಆತ್ಮೀಯ ಹಿರಿಯ ಮಾರ್ಗದರ್ಶಕರಾಗಿರುವಂತಹ ಶ್ರೀಯುತ ಸಿದ್ದರಾಮಪ್ಪ ಗೌಡ್ರ ದೇಸಾಯಿರವರೇ, ಆತ್ಮೀಯರು ಖ್ಯಾತ ವೈದ್ಯರಾದಂಥ ಶ್ರೀಯುತ ಡಾಕ್ಟರ್ ವಿನಾಯಕ ಹುಚ್ಚೇಂದ್ರ ಮಠರವರೇ, ನಮ್ಮ ಆತ್ಮೀಯ ಸಹೋದರ ಸಮಾನರಾಗಿರುವಂತಹ ಪ್ರೌಢಶಾಲೆಯ ಶಿಕ್ಷಕರು ಆಗಿರುವಂತಹ ಶ್ರೀಯುತ ಮಲ್ಲೇಶ್ ಕೆಚ್ಚಪ್ಪನವರವರೇ, ಶ್ರೀಯುತ ಗಂಜಾಳ ಗ್ರಾಮದ ಗ್ರಾಮ ಪಂಚಾಯತ್ನ ಸದಸ್ಯರು ಹಿರಿಯರು ಆಗಿರುವಂತಹ ಶ್ರೀಯುತ ಸಂಗಪ್ಪಣ್ಣ ಕೌಜುಗ್ನೂರವರೇ, ನಮ್ಮ ಈ ಭಾಗದ ಸಾಹುಕಾರ ಎಂದೇ ಖ್ಯಾತರಾದಂಥ ಮಲ್ಲಿಕಾರ್ಜುನ ಸಾಹುಕಾರ್ ದೊಡ್ಡಮಣ್ಣಿರವರೇ, ಭಾರತೀಯ ಜನತಾ ಪಾರ್ಟಿಯ OBC ಮೋರ್ಚಾದ ಹಿಂದಿನ ಅಧ್ಯಕ್ಷರು ಆತ್ಮೀಯರಾದಂಥ ಶ್ರೀಯುತ ವಿಠಲ್ ತಿಮ್ಮಾಪುರವರೇ, ಗುತ್ತಿಗೆದಾರರು ಆತ್ಮೀಯ ಸಹೋದರ ಶ್ರೀಯುತ ಹನುಮಂತ ಬಿಜ್ಕಲ್ರವರೇ, ನಮ್ಮ ಆತ್ಮೀಯ ಸಹೋದರ ಸಮಾನರು ಹಾಗೂ ಪ್ರೌಢಶಾಲಾ ಶಿಕ್ಷಕರು ಆಗಿರುವಂಥ ಶ್ರೀಯುತ VN ಪಾಟೀಲ್ ಗುರುಗಳೇ, ಆತ್ಮೀಯರು ನನ್ನ ಸ್ನೇಹಿತರು ಸಹೋದರ ಸಮಾನರಾದಂಥ ಬಸವರಾಜ್ ಮಳಗಾವಿರವರೇ ಹಾಗೂ ಮುತ್ತು ಮಾದರವರೇ, ಕೆಂಚಪ್ಪ ವಾಲಿಕರವರೇ, ಮಲ್ಲಿಕಾರ್ಜುನ್ ದೊಡ್ಡಮನಿ, ಮಹಾಂತೇಶ್ ದೊಡ್ಡಮನಿರವರೇ, ಆತ್ಮೀಯ ಸಹೋದರ ಸಮಾನರು BJPಯ ಮುಖಂಡರಾದಂಥ ನಾಗಪ್ಪ ಶಿರೂರವರೇ, ಭದ್ರಣ್ಣವರವರೇ, ಭದ್ರು ಚಿತ್ರಗಿರವರೇ ಹಾಗೂ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರಾದಂಥ ಮುದುಕಣ್ಣ ಸರೂರವರೇ, ಬಾಪುಗೌಡ ಪಾಟೀಲ್ರವರೇ, ಬಸವರಾಜ್ ಶಿರೂರವರೇ, ಹನುಮಂತ ಶಿರೂರವರೇ, ಬಸರಣ್ಣ ಹನುಮಂತ ಅಚ್ಚನೂರವರೇ, ಬಸವರಾಜ್ ಸಂಗಮೇಶ್ ನಾಗರಾಡ್ರವರೇ, ಜಗದುರ್ತಿ ಜಯಚಂದ್ರ ರೆಡ್ಡಿರವರೇ ಹಾಗೂ ಪರಶುರಾಮ್ ಅಚ್ಚನೂರವರೇ, ವೇದಿಕೆ ಮೇಲಿರೋ ಎಲ್ಲ ಹೆಸರನ್ನ ಹೇಳ್ಬೋದು, ಆದರೆ ವೇಳೆ ಬಹಳ ಆಗಿದೆ. ನಾಟಕದ ಸಂಘಟಕರು ಸಾಕು ಮಾಡ್ರಿ ಹೆಸರು ಹೇಳೋದನ್ನ ಅಂತ ಹೇಳಕತ್ತಾರ. ಅದಕ್ಕೆ ದಯಮಾಡಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯಮಾನ್ಯರಿಗೂ ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ ಇವತ್ತು ಹಿರೇಮಳಗಾವಿ ಗ್ರಾಮದ ನಾಟಕವನ್ನು ನೋಡಬೇಕು, ಈ ನಾಟಕವನ್ನು ಯಶಸ್ವಿಗೊಳಿಸಬೇಕು, ಈ ನಾಟಕವನ್ನು ಪ್ರೋತ್ಸಾಹಿಸಬೇಕು ಅನ್ನುವಂತಹ ಅಭಿಲಾಷೆಯೊಂದಿಗೆ ಆಗಮಿಸಿರುವಂತಹ ಎಲ್ಲ ಕಲಾ ಪ್ರೇಕ್ಷಕರಿಗೂ ಕೂಡ ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ ಈ ನಾಟಕದ ಮಾಲೀಕರಾಗಿರುವಂತಹ ನಮ್ಮೆಲ್ಲರ ಹಿರಿಯರಾಗಿರುವಂತಹ ಸಿದ್ದರಾಮಪ್ಪಣ್ಣ ಕಟಗೀರವರೇ ಹಾಗೂ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವಂತಹ ನೇರು ಸರ್ ಹುಣೂರವರೇ, ನಮ್ಮ ಯಲ್ಲಪ್ಪಣ್ಣ ಡೋಣಿರವರೇ, ಪರಶುರಾಮ್ ಮೇಟಿರವರೇ, ರಮೇಶ್ ಮೇಟಿರವರೇ, ಯಮನೂರು ತಳಿಕೇರಿ ಅವರೇ, ಇಲ್ಲಿರೋರ್ದಷ್ಟೇ ಹೇಳ್ತೇನೆ ನಾನು, ಭಾಳ ಮತ್ತೆ ಏನಿಲ್ಲ ನಮ್ದು ಯಾರ್ದು ಹೇಳಿಲ್ಲ ಅಂತ ಅನ್ಬೇಡ್ರಿ ದಯಮಾಡಿ, ಇಲ್ಲಿ ಕಾಣೋರ್ದಷ್ಟೇ ಹೇಳ್ತೀನಿ. ಈ ಕಂಡ್ರೆ ಎಲ್ಲರದು ಹೆಸರು ಹೇಳ್ತೀನಿ ನಾನು. ಹಿರೇಮಳಗಾವಿ ಅಂದ್ರೆ ನನ್ನ ಗ್ರಾಮ, ಇಲ್ಲಿರೋರ್ದು ಎಲ್ಲರದು, ಈ ಗ್ರಾಮದಲ್ಲಿರುವಂತ ಸಣ್ಣ ಮಕ್ಕಳಿಂದ ಎಲ್ಲ ಹಿರಿಯರವರೆಗೂ ನೇರವಾಗಿ ಮುಖ ಪರಿಚಯದಿಂದ ಹೆಸರು ಹೇಳುವಂತ
ಶಕ್ತಿಯನ್ನ ನಮ್ಮ ಹಿರಿಯರಿದ್ದಾರೆ ಇಲ್ಲಿ, ಎಲ್ಲರ ಹೆಸರನ್ನ ಹೇಳುವಂತ ಶಕ್ತಿಯನ್ನ ನಮ್ಮ ತಂದೆ ಆ ಸಂಗನ ಬಸವೇಶ್ವರ ಅಯ್ಯಂ ತಾಯಿ ದಯಪಾಲಿಸಿದಾಳೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಹಿರೇಮಳಗಾವಿ ಅಂದ್ರೆ ನನ್ನ ಗ್ರಾಮ ಯಾವಾಗ್ಲೂ ಕೂಡ, ಇವತ್ತಲ್ಲ ನನ್ನ ತಂದೆ ಕಾಲದಿಂದನೂ ಕೂಡ ನಮ್ಮ ಕುಟುಂಬವನ್ನ, ನನ್ನನ್ನ, ನಮ್ಮ ತಂದೆಯವರನ್ನ ಯಾವಾಗ್ಲೂ ಕೂಡ ಆಶೀರ್ವದಿಸಿ ಬೆಳೆಸಿರುವಂತ ಗ್ರಾಮ ಹಿರೇಮಳಗಾವಿ. ಯಾವಾಗ್ಲೂ ಕೂಡ ಈ ಹಿರೇಮಳಗಾವಿ ಗ್ರಾಮದ ಹಿರಿಯರಿಗೆ ನಾವು ಚಿರಋಣಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಏನು ಕನಕದಾಸರ ಯುವಕ ಸಂಘದವರು, ಮಾರುತೇಶ್ವರ ಸೇವಾ ನಾಟ್ಯ ಸಂಘದವರು ಏನು ಇವತ್ತು ಒಂದು ಉತ್ತಮವಾದಂತ ನಾಟಕವನ್ನ ಗಂಡುಗಲಿ ವೀರ ಪರಶುರಾಮ ಅರ್ಥಾತ್ ಹಿಂಡು ಹುಲಿಗಳ ಗಂಡ ಅನ್ನುವಂತಹ ಏನು ಉತ್ತಮವಾದಂತ ನಾಟಕವನ್ನ ಹಮ್ಮಿಕೊಂಡಿದ್ದಾರೆ. ಏನು ಹಿರೇಮಳಗಾವಿ ಗ್ರಾಮ ಈ ವರ್ಷ ಬಹಳಷ್ಟು ವಿಶೇಷವಾಗಿ ಪ್ರತಿ ವರ್ಷವೂ ಕೂಡ ಏನು ಅಯ್ಯಂ ತಾಯಿ, ಶಿವಪ್ಪಜ್ಜ, ಸಂಗನ ಬಸವೇಶ್ವರ, ಮಾರುತೇಶ್ವರ ಜಾತ್ರೆಯನ್ನ ಪ್ರತಿ ವರ್ಷವೂ ಕೂಡ ಮಾಡ್ತೀರಿ. ಆದ್ರೆ ಈ ವರ್ಷ ಬಹಳಷ್ಟು ವಿಶೇಷವಾಗಿ ಈ ಗ್ರಾಮದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದ್ರ ಮೂಲಕ ಏನು ನಮ್ಮ ಗ್ರಾಮದಲ್ಲಿರುವಂತಹ ಅನೇಕ ಯುವಕರಿಗಾಗಿರ್ಬೋದು, ತಾಯಂದಿರಿಗಾಗಿರ್ಬೋದು, ಗುರು ಹಿರಿಯರಿಗಾಗಿರ್ಬೋದು, ಏನು ಅನೇಕ ಹರಗುರು ಚರಮೂರ್ತಿಗಳನ್ನ ಈ ಗ್ರಾಮಕ್ಕೆ ಕರೆಯಿಸಿ ಅವರಿಂದ ಮಾರ್ಗದರ್ಶನ, ಅವರಿಂದ ಆಶೀರ್ವಚನಗಳನ್ನ ಮಾಡಿಸುವಂತ ಕೆಲಸ 9 ದಿನಗಳ ಕಾಲ ಏನು ಆಧ್ಯಾತ್ಮಿಕ ಪ್ರವಚನ, ಅದರ ಜೊತೆಗೆ ಪ್ರತಿದಿನ ಒಂದೊಂದು ಕಾರ್ಯಕ್ರಮವನ್ನ ಮಾಡೋದ್ರ ಮೂಲಕ ಬಹಳಷ್ಟು ವಿಶೇಷವಾದಂತ ಕಾರ್ಯಕ್ರಮವನ್ನ ಹಿರೇಮಳಗಾವಿ ಗ್ರಾಮದ ಎಲ್ಲ ಗುರು ಹಿರಿಯರು ಮಾಡ್ಕೊಂಡಿದ್ದೀರಿ. ಯುವಕ ಮಿತ್ರರು, ತಾಯಂದಿರು ಅದಕ್ಕೆ ಬಹಳಷ್ಟು ಸಹಕಾರವನ್ನು ಕೊಟ್ಟಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಸಮರ್ಪಿಸಬೇಕಾಗಿದೆ. ಯಾಕೆಂದ್ರೆ ಪ್ರತಿ ವರ್ಷ ಕೂಡ ಜಾತ್ರೆಗಳನ್ನು ಮಾಡ್ತಿದ್ದೀರಿ, ಆದ್ರೆ ಈ ವರ್ಷ ಬಹಳಷ್ಟು ವಿಶೇಷವಾದಂತ ಕಾರ್ಯಕ್ರಮಗಳು, ಮಹಾರಥವನ್ನ ನಿರ್ಮಿಸೋದ್ರ ಮೂಲಕ, ಮರ ರಥೋತ್ಸವವನ್ನ ಮಾಡೋದ್ರ ಮೂಲಕ ವಿಶೇಷವಾದಂತ ಕಾರ್ಯಕ್ರಮವನ್ನ, ವಿಶೇಷವಾದಂತ ಜಾತ್ರೆಯ ಮೆರಗನ್ನ ಇಡೀ ಗ್ರಾಮ ಜಾತಿ, ಮತ, ಪಂಥ, ಧರ್ಮ ಭೇದವಿಲ್ಲದೆ ಎಲ್ಲರೂ ಒಂದಾಗಿ ಏನು ಇವತ್ತು ಸಂಗನ ಬಸವೇಶ್ವರ, ಅಯ್ಯಂ ತಾಯಿ, ಶಿವಪ್ಪಜ್ಜ, ಅದ್ರ ಜೊತೆಗೆ ಮಾರುತೇಶ್ವರ ಜಾತ್ರೆಯನ್ನ ಎಲ್ಲ ಏನು ಭಗವಂತರನ್ನ ಏಕರೂಪದಲ್ಲಿ ಕಾಣುವಂತ ಕೆಲಸವನ್ನ ಎಲ್ಲ ಜಾತಿ ಜನಾಂಗದವರು ಸೇರ್ಕೊಂಡು ಏನ್ ಮಾಡಿದಿರಿ, ನೀವೆಲ್ಲರೂ ಕೂಡ ಅವರ ಎಲ್ಲರ ಕೃಪೆಗೆ ಪಾತ್ರರಾಗಿದ್ದೀರಿ ಅನ್ನುವಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಬಹಳಷ್ಟು ಹೆಮ್ಮೆಯಿಂದ ಹೇಳ್ಬೇಕಾಗತ್ತ, ಬಹಳಷ್ಟು ಸಂತೋಷದಿಂದ. ಹಿರೇಮಳಗಾವಿ ಗ್ರಾಮಕ್ಕೆ ಬಹಳಷ್ಟು ಸುಮಾರು 20-25 ವರ್ಷದಿಂದ ನಾನು ಬರ್ತೀನಿ. ನನಗಿಂತ ಪೂರ್ವದಲ್ಲಿ ನಮ್ಮ ತಂದೆಯವರು ಬರ್ತಿದ್ರು. ನಾನು ಹಿರೇಮಳಗಾವಿ ಗ್ರಾಮಕ್ಕೆ ಯಾವಾಗ ಕರೆದ್ರು ಬಹಳಷ್ಟು ಸಂತೋಷದಿಂದ ಯಾವುದೇ ಕಾರ್ಯಕ್ರಮಗಳನ್ನ, ಈ ಹಿರೇಮಳಗಾವಿ ಕಾರ್ಯಕ್ರಮಗಳನ್ನ, ಒಂದೇ ಒಂದು ಕಾರ್ಯಕ್ರಮಗಳನ್ನ ಮಿಸ್ ಮಾಡ್ಕೊಂಡಿರುವಂತ ಅನುಭವ ನನಗಂತೂ ಇಲ್ಲ. ಯಾಕಂದ್ರ ಹಿರೇಮಳಗಾವಿ ಅಂದ್ರೆ ನನ್ನ ಗ್ರಾಮ, ನಮ್ಮ ಕುಟುಂಬದ ಗ್ರಾಮ ಅನ್ನುವಂತಹ ಭಾವನೆ ನಮ್ಮದು. ಯಾವತ್ತೂ ಕೂಡ ಈ ಹಿರೇಮಳಗಾವಿ ಗ್ರಾಮದ ಕಾರ್ಯಕ್ರಮವನ್ನ ಮಿಸ್ ಮಾಡ್ಕೊಂಡಿಲ್ಲ, ನಾವು ಯಾವತ್ತೂ ತಪ್ಪಿಸಿಲ್ಲ, ಮುಂದೇನೂ ಕೂಡ ತಪ್ಪಿಸೋದಿಲ್ಲ. ಈ ಗ್ರಾಮದ ಗುರು ಹಿರಿಯರ ಏನು ಆಶೀರ್ವಾದ, ಅವರ ಕೃಪೆ ನಮ್ಮ ಮೇಲೆ ಯಾವಾಗಲೂ ಕೂಡ ಇರ್ತತಿ ಅನ್ನೋ ಭಾವನೆಯೊಂದಿಗೆ ನಾವಿರ್ತೀವಿ. ಏನು ಇವತ್ತು ವಿಶೇಷವಾಗಿ ಜಾತ್ರೆಯನ್ನ ಮಾಡಿದಿರಿ, ಅದ್ರ ಜೊತೆಗೆ ಸುಮಾರು 3 ದಿನಗಳ ಕಾಲ ಕಾರ್ಯಕ್ರಮಗಳನ್ನ ಯಶಸ್ವಿಗೊಳಿಸಿದ್ರಿ. 9 ದಿನಗಳ ಧಾರ್ಮಿಕ ಕಾರ್ಯಕ್ರಮ, ಅದರ ಜೊತೆಗೆ 3 ದಿನಗಳ ಕಾಲ ರಸಮಂಜರಿ. ಏನು ನಮ್ಮ ಗ್ರಾಮದಲ್ಲಿ ಏನು ಜಾತ್ರೆಯ ನಂತರ ವಿಶೇಷವಾದಂತಹ 2 ನಾಟಕಗಳು, 1 ರಸಮಂಜರಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಿ. ನಾವು ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಬೇಕು. ಯಾಕಂದ್ರೆ ಬಹಳಷ್ಟು ವಿಶೇಷವಾದಂತ ಕಾರ್ಯಕ್ರಮಗಳು ಈ ವರ್ಷ. ಎಲ್ಲರೂ ಎಲ್ಲ ಜಾತಿ ಜನಾಂಗವನ್ನ ಯಾರು ಕೂಡ ವ್ಯತ್ಯಾಸವಿಲ್ಲದೆ ಎಲ್ಲ ಗುರು ಹಿರಿಯರು ಸೇರ್ಕೊಂಡು ಇವತ್ತು ಧಾರ್ಮಿಕ ಕಾರ್ಯಕ್ರಮವನ್ನ, ರಸಮಂಜರಿ ಕಾರ್ಯಕ್ರಮಗಳನ್ನ, ನಾಟಕಗಳನ್ನ ಮಾಡಿದಿರಿ. ನಿಮ್ಮೆಲ್ಲರಿಗೂ ಕೂಡ ಈ ನಾಟಕ ಅಂತಂದ್ರೆ ಯಾವ ರೀತಿ ಇರ್ತದೆ ಅಂದ್ರೆ ನಮ್ಮ ಜೀವನಕ್ಕೆ ಬಹಳಷ್ಟು ಹತ್ತಿರವಾದಂತದ್ದು. ಇದು ನಾಟಕಗಳು ನಮ್ಮ ಪ್ರತಿಯೊಬ್ಬರ ಜೀವನಕ್ಕೆ ಬಹಳಷ್ಟು ಹತ್ತಿರವಾದಂತದ್ದು. ಒಂದಿಲ್ಲ ಒಂದು ಪಾತ್ರಗಳು ನಮ್ಮ ಜೀವನದ ಸಮೀಪದಲ್ಲಿ ಹಾದು ಹೋಗುವಂತದ್ದು. ಅದನ್ನ ನಾವೆಲ್ಲರೂ ಕೂಡ ಆಸ್ವಾದಿಸಬೇಕು, ಆನಂದಿಸಬೇಕು. ಈ ನಾಟಕ ಅಂದ್ರೆ ರಸಮಂಜರಿ, ಹಾಸ್ಯ, ಸಂಗೀತ, ಅದರ ಜೊತೆಗೆ ಕಥಾನಾಯಕ, ಖಳನಾಯಕ, ಹಾಸ್ಯ ಪಾತ್ರಗಳ ಜೊತೆಗೆ ನಮ್ಮ ಸಂಗೀತ, ಉತ್ತಮವಾದಂತ ಸಂಗೀತ ಬಳಗವಿದೆ ನಮ್ಮ ಗುರುಗಳ ಮಾರ್ಗದರ್ಶನದಲ್ಲಿ.
ಇದನ್ನೆಲ್ಲ ನಾವೆಲ್ಲರೂ ಕೂಡ ಆಸ್ವಾದಿಸೋಣ. ಈ ನಾಟಕದಲ್ಲಿ ಬರುವಂತದ್ದನ್ನ ಏನು ಹಂಸ ಪಕ್ಷಿ ಯಾವ ರೀತಿ ಏನು ನೀರು ಮತ್ತು ಹಾಲನ್ನ ಒಂದು ಬಟ್ಲಲ್ಲಿ ಕೂಡಿಸಿಟ್ಟಾಗ ಕೇವಲ ಹಾಲನ್ನ ಮಾತ್ರ ಸ್ವೀಕಾರ ಮಾಡಿ ನೀರನ್ನೆಲ್ಲೇ ಬಿಡ್ತದೆ, ಆ ರೀತಿ ನಮ್ಮ ಜೀವನಕ್ಕೆ ಬೇಕಾದದ್ದನ್ನ ಒಳ್ಳೆಯದನ್ನ ಮಾತ್ರ ಈ ನಾಟಕದಿಂದ ನಾವು ಸ್ವೀಕಾರವನ್ನು ಮಾಡೋಣ. ಕೆಟ್ಟದ್ದನ್ನ ಇಲ್ಲೇ ಬಿಟ್ಟು ನಾವೆಲ್ಲರೂ ಕೂಡ ಆದರ್ಶವಾಗಿ ಸಂಗನ ಬಸವೇಶ್ವರ ತಾಯಿ, ಅಯ್ಯಮ್ಮ ತಾಯಿ, ಶಿವಪ್ಪಜ್ಜ ಮಾರುತೇಶ್ವರ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಮ್ಮನ್ನು ಕೂಡ ಕರೆದು ಇಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರುವಂತಹ ನಮ್ಮ, ದಯಮಾಡಿ ಕ್ಷಮಿಸಬೇಕು, ನಮ್ಮ ನಿವೃತ್ತ ಸೈನಿಕರು, ನಾನು ಹೆಸರು ಹೇಳಕ್ಕೆ ಆಗ್ಲಿಲ್ಲ ಅಂತ ಅನಿಸ್ತದೆ. ಅದಕ್ಕೆ ನಮ್ಮ ಮಾರ್ಗದರ್ಶಕರವರೆಲ್ಲ, ನಮ್ಮ ಸಂಗಪ್ಪಣ್ಣ ಕಣ್ಕಣ್ಣವರವರು ನಮ್ಮ ಮಾರ್ಗದರ್ಶಕರು. ಅವಾಗ ನನಗೆ ಹೆಸರು ಹೇಳಕ್ ಆಗಿರ್ಲಿಲ್ಲ. ಇವತ್ತು ಈ ನಾಟಕದಿಂದ ನಾವೆಲ್ಲರೂ ಕೂಡ ಪ್ರೇರೇಪಿತರಾಗಿ ನಮ್ಮ ಜೀವನವನ್ನು ಬದಲಾಯಿಸಿಕೊಂಡು ಮುಂದಿನ ದಿನಮಾನಗಳಲ್ಲಿ ಆ ದೇವರ ಎಲ್ಲ ಹರಗುರು ಚರಮೂರ್ತಿಗಳು ಮತ್ತು ನಮ್ಮ ದಾರ್ಶನಿಕರ ಕೃಪೆಗೆ ಪಾತ್ರರಾಗೋಣ ಅನ್ನುವಂತ ಮಾತನ್ನು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ನಾವೆಲ್ಲರೂ ಒಂದು, ಆತ್ಮನಿಗೆ ಜಾತಿ ಇಲ್ಲ ಎಂಬ ತತ್ವದಡಿಯಲ್ಲಿ ಹಿರೇಮಳಗಾವಿ ಜಾತ್ರಾ ವೈಭವ ಹಾಗೂ ಸಾಂಸ್ಕೃತಿಕ ಹಬ್ಬವನ್ನ ಮನತುಂಬಿ ಹೊಗಳಿ ನಮ್ಮೆಲ್ಲರನ್ನ ಪ್ರೋತ್ಸಾಹಿಸಿದಕ್ಕಂತಹ ಶ್ರೀಯುತ ವೀರೇಶ್ ಶಿ ಉಂಡೋಡಿ ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ಅನಂತ ಅನಂತ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಅತಿಥಿ ಓರ್ವರಿಗೆ ಹಿರೇಮಳಗಾವಿ ಗ್ರಾಮದ ಗುರು ಹಿರಿಯರ ಪರವಾಗಿ, ನೆರೆದಿರುವ ತಮ್ಮೆಲ್ಲ ಕಲಾ ಅಭಿಮಾನಿಗಳ ಪರವಾಗಿ ಅನಂತ ಅನಂತ ಧನ್ಯವಾದಗಳು. ಅದೇ ರೀತಿಯಾಗಿ ಈ ನಾಟಕವನ್ನ ವೀಕ್ಷಿಸಲು ಆಗಮಿಸಿರ್ತಕ್ಕಂತಹ ತಮ್ಮೆಲ್ಲರಿಗೂ ಈ ವೇದಿಕೆ ಮುಖಾಂತರ ಅನಂತ ಅನಂತ ಧನ್ಯವಾದಗಳು. ಈ ನಾಟಕವನ್ನ ಯಶಸ್ವಿಗೊಳಿಸಲು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿರ್ತಕ್ಕಂತಹ ಎಲ್ಲರಿಗೂ ಹಿರೇಮಳಗಾವಿ ಗ್ರಾಮದ ಗುರು ಹಿರಿಯರ ಪರವಾಗಿ ಹಾಗೂ ಶ್ರೀ ವರಮಹಾದೇಶ್ವರ ಸೇವಾ ನಾಟ್ಯ ಸಂಘ ಹಿರೇಮಳಗಾವಿಯರ ಪರವಾಗಿ ಅನಂತ ಅನಂತ ಧನ್ಯವಾದಗಳು. ಶಿಕ್ಷಣವೆಂದರೆ ಮಾನವನಿಗೆ ನೀಡಬಹುದಾದ ಅತ್ಯುತ್ತಮ ಸಂಪತ್ತು. ಶಿಕ್ಷಣವಿಲ್ಲದೆ ಸ್ವಾತಂತ್ರ್ಯವು ಅಪೂರ್ಣ. ಶಿಕ್ಷಣವೇ ವ್ಯಕ್ತಿತ್ವವನ್ನು ರೂಪಿಸುವ ಮಹಾನ್ ಶಕ್ತಿ. ಜ್ಞಾನವನ್ನ ಹಂಚಿದಷ್ಟು ಅದು ಹೆಚ್ಚಾಗುತ್ತದೆ ಎಂಬ ದಿವ್ಯ ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ಪವಾಡ ಪುರುಷ ಸಂಗನ ಬಸವೇಶ್ವರ ನಮಃ. ಮಹಾತಾಯಿ ಅಯ್ಯಮ್ಮ ತಾಯಿ, ಶಿವಪದ್ಯ ಗುರುವೇ ಕರುಣಿಸೋ. ಸೋಮಲಯದ ವೀರ ಸನ್ಮುಖ ಗುರು ಪಂಚಾಕ್ಷರಿ ಕರುಣಿಸೋ ಕರುಣಿಸೋ. ತ್ರಿಕಾಲ ಜ್ಞಾನಿ ಶಿವಯೋಗಿ ಪಂಡಿತ ಪುಟ್ಟರಾಜ ಕರುಣಿಸೋ ಕರುಣಿಸೋ.